ಫುಲ್ ಕವರ್ ಆಗಿ ನಾವೀಗ ರೌಂಡ್ ಹೋಗ್ತಾ ಇದ್ದೀವಿ. ಹಾಂ ಸ್ಟಾರ್ಟ್ ಜುಯ್ ಅಂತ ಹೋಗೋ. ಇದು ನಮ್ಮ ಹಾಸನದ ಒಂದು ಫುಡ್ ಸ್ಟ್ರೀಟ್, ಸಹ್ಯಾದ್ರಿ ರೋಡ್ನ ಫುಡ್ ಸ್ಟ್ರೀಟ್. ಜನ ನೋಡಿ, ಇಲ್ಲಿ ಜಾಸ್ತಿ ಎಗ್ ರೈಸ್, ಕಬಾಬ್, ಕುಷ್ಕ ಇದು ಸಿಗುತ್ತೆ. ರೌಂಡ್ಸ್ ಹಾಕೊಂಡು ಬಂದು ಒಂದು ಸ್ಟಾಪ್, ಫಸ್ಟ್ ಸ್ಟಾಪ್ ನಾವು ಕೃಷ್ಣನ್ ಟೆಂಪಲ್ ಹತ್ರ ಕೊಟ್ಟಿದ್ವಿ. ಬನ್ನಿ ಕೃಷ್ಣನ್ ನೋಡ್ಕೊಬರೋಣ, ಆಮೇಲೆ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ. ಬಾ ಒಂಜು. ಡಿಂಪಿ ಏನು ಗೊತ್ತಾ, ಶೇಕ್ ಮಾಡ್ದಂಗೆ ನೀನು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊ, ಚಂದ ಮಾಡ್ಕೊ. ಶೇಕ್ ಮಾಡಿದ್ರೆ ವೀಡಿಯೋ ಚೆನ್ನಾಗಿ ಬರೋಲ್ಲ, ಅದಕ್ಕೆ ಶೇಕ್ ಮಾಡ್ದಂಗೆ ನೀನು ಫೋನ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಯಾಕೆ ಅಂತೆ. ಶೇಕ್ ಮಾಡಿದ್ರೆ ವೀಡಿಯೋ ಚೆನ್ನಾಗಿ ಬರೋಲ್ಲ, ಅದಕ್ಕೆ ಪಾಯಿಂಟ್ ಅಲ್ವಾ. ನೋಡಿ ಎಲ್ಲಿಂತಾಳೆ. ID ಕಾರ್ಡ್ ಬಿಚ್ಚು ಮರೈತಿ, ಸಾಕು ನಿಮ್ಗೆ ಗೊತ್ತು ಮಲ್ನಾಡ್ ಕಾಲೇಜ್ ಅಂತ. ನಮ್ಮ ಬಹುದಿನಗಳ ಆಸೆಯನ್ನು ಡಿಂಪಿಯವರು ಈ ದಿನ ನೆರವೇರಿಸಿದ್ದಾರೆ. ಏನಂದರೆ ನಾನು ತುಂಬ ಕಾಲೇಜಲ್ಲಿ ಇದ್ದಾಗಲಿಂದ ಈ ಕೃಷ್ಣ ಟೆಂಪಲ್ ಕರ್ಕೊಂಬಂದು ಕೇಳ್ತಿದ್ದೆ, ಕೊನೆಗೂ ಇವತ್ತು ಕರ್ಕೊಂಬಂದಿದ್ದಾರೆ. ಇಲ್ಲಿ ಬಾಯಲ್ಲಿ ಕ್ವಾಕ್ ಕ್ವಾಕಿದೆ ನೋಡು. Hi. Oh my god. ಯಾರು ಗರ್ಲರ್ ಬೈ. ಕುಶಲ. ಅಲ್ಲಡಿ ಆಮೆ. ನಂಗೆ ಯಾವ ಗೊಂಬೆನೂ ಬೇಡ, ಇದು ಕೊಡ್ಸು. ಮನೇಲಿ ಇಲ್ವಾ ಉಂಜು? ನಂಗೆ ಇದು ಬೇಕು. ಎವ್ರಿ ಸ್ಯಾಟರ್ಡೇ ಡಿಂಪಿ ಜೊತೆ ಬಾ, ಸಿಗ್ತವೆ. ಕ್ವಾಕ್ 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 ಹೋಗ್ತಿದೆ ಅಲ್ಲಿ ಡಕ್ಕು. ಹಿಂಗೆ ಹೋಗ್ತಿರೋದು. ಓ ಇಲ್ಲಿ ಎಷ್ಟೊಂದಿದೆ, ಇಲ್ಲೂ ಎಷ್ಟೊಂದಿದೆ. ಸ್ವ್ಯಾನ್ ಆ್ಯಕ್ಚುಲಿ ನನಗೆ ಬೇಕಷ್ಟೇ. ನನಗೀಗ ಏನು ಹಾರ್ಬಿಟ್ಟು ಎತ್ಕೊಬರ್ಲ ಕರ್ಕೊಬಂದೆ. ಚಿನ್ನು ಮುನ್ನು ಗುನ್ನೋದೆ. ಈಗ ಜಾತ್ರೆ ನೋಡೋಕ್ಕೆ ರೌಂಡ್ಸ್ ಗಾಡಿನ ಅಲ್ಲೇ ನಿಲ್ಲಿಸಿ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಏಳು ಬೇಕು ನಿಮ್ಮ ತಾಳಿ ಕಟ್ಟಕ್ಕೆ, ಕಲ್ಯಾಣ ಮಂಟಪ ಕರ್ಕೊಂಡು ಹೋಗ್ತೀವಿ. ಈಗ ಜಾತ್ರೆಯಲ್ಲಿ ನಮಗೆ ರೆಡ್ ಕಲರ್ ಕೊಂಬು ಬರುತ್ತದೆ, ಅದನ್ನ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತದೆ. ಕರೆಕ್ಟ್, ಜಾತ್ರೆ ನೋಡ್ಕೊಬರೋಣ ಬನ್ನಿ, ಜಾತ್ರೆಗೆ ಹೋಗೋಣ ಬನ್ನಿ. ನನ್ನ ಫೋನಲ್ಲಿ ಲಿಟ್ರಲಿ 20% ಚಾರ್ಜ್ ಇದೆ, ಬಟ್ ಸ್ಟಿಲ್. ಹೌದಾ, ಬಟ್ ಸ್ಟಿಲ್ ಅದು 1% ಆಗಿ ಸ್ವಿಚ್ ಆಫ್ ಆಗೋದಕ್ಕೆ ನಾನು ಬ್ಲಾಗ್ ಮಾಡ್ತೀನಿ ಗೈಸ್, ಡೋಂಟ್ ವರಿ. ನಾವು ಕ್ರೇಜಿಯಾಗಿ ಇಬ್ರು ರಿಂಗ್ ಹಾಕೊಂಡು, ಅವಳಿಗೆ ನಾನು ರಿಂಗ್ ಹಾಕಿದೆ, ನಾವು ಆಡ್ತಿದ್ದೆ ಹೋಗ್ಬಿಟ್ಟು ಆಂಟಿ ಇಲ್ಲಿ ನೋಡಿ ನಗಾಡ್ತಾ ಇದ್ದಾರೆ. ಆಂಟಿ ಇದೇ ಖುಷಿಲಿ ಡಿಸ್ಕೌಂಟ್ ಮಾಡ್ಕೊಡಿ. ಅಪ್ಪ ಸರಿ ಕೊಡು. ಇದೆಯಾ ಫೋಟಿ, ಇದು QR ಇದೆಯಾ, ಚೇಂಜ್ ಇದೆಯಾ? ಓ ನಾನು 100 ಪೇ ಮಾಡಿದೆ ಅಲ್ವಾ. ತಡಿ ಯಪ್ಪ, ಈ ಹುಡುಗಿರ ಜೊತೆ ಹೊರಗೆ ಬರೋದಲ್ಲ ಗುರು. ಎಲ್ಲಿ ಏನು ಸರ ಬಳಕೆ ಅನ್ಸಿದ್ರು ನಿಂತ್ಕೊಬಿಡ್ತಾರೆ. ಏಯ್ ನಿಂಗೆ ಆಲ್ರೆಡಿ ಇದೆ ಕಾಣಿಸ್ತಿಲ್ಲ ಅಷ್ಟೇ. ಬಾ ಕೊಂಬು ಕೊಡಿಸ್ತೀನಿ. ಇಲ್ಲಿದೆ ಅಂಕಲ್ ಹತ್ರ. ಅಂಕಲ್ ಈ ಕೊಂಬು ಕೊಡಿ. ಕೊಂಬೆಷ್ಟು? ಹಾಂ 80. 50 ಕೊಡಿ. 80 ಇವಳಿಗೆ 50 ರೂಪಾಯಿ ಕೊಟ್ಟು ಕೊಂಬು ಹಾಕಿಸ್ತಾ ಇದ್ದೀವಿ. ಲೈಟ್ ಚೆನ್ನಾಗಿ ಬರಬೇಕು. ಉಂಜು ಇಲ್ಲಿ ನೋಡು. ಹಾಯ್. ಓ ವಾವ್, ಇದು ಕೊಡಿ. ಎಷ್ಟಿದು? 100. ಎರಡು ಸೇರಿಸ್ಬಿಟ್ಟು 100 ರೂಪಾಯಿ ಕೊಟ್ಬಿಡಿ. ಸೂಪರ್ ಆಗಿದ್ಯಾ? ಯೋ ಹೇಳು. ಯಾಕೊಳ್ಳೆ ಪ್ಲೀಸ್, ಒಂದೇ ಒಂದು ಫೋಟೋ ತೆಗಿತೀನಿ. ಚಂದ ಕಾಣ್ತಿದ್ಯಾ? ಇಲ್ಲಿ ನೋಡು ಬೇಬ್. ಒಂದು ನಿಮಿಷ ಬೇಬ್, ಒಂದು ನಿಮಿಷ. ಕ್ರೇಜಿಯಾಗಿ ಮಾಡ್ತೀಯಲ್ಲ. I want to wear. Remove my specs. This specs. ಅಷ್ಟೊಂದು
ಇಷ್ಟೊಂದು ಝೂಮ್ ಅಲ್ಲಿ ಯಾಕೆ ತೋರಿಸ್ತಿದ್ಯಾ? ದೂರದಲ್ಲಾದ್ರೂ ತೋರಿಸು. ದೂರದಲ್ಲಿದೆ. Yo guys, it's so cool. Let's party tonight. ಅಂಕಲ್ ಇಸ್ ವೇಟಿಂಗ್ ಟು. ಹಾಕೊಂಡಾಯ್ತು ತಾನೆ, ವಿಡಿಯೋ ತಗೊಂಡಾಯ್ತು ತಾನೆ, ವಾಪಸ್ ಹೋಗಲ್ಲ. ಇಲ್ಲಿ ನೋಡಿ ಗೈಸ್, ಇವಳನ್ನ ಒಳ್ಳೆ ಬೇಕೇ ಬೇಕು ನನಗೆ ಅಂತ ತಗಿಸ್ಕೊಂಡು ಹಾಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ತಗಿಸ್ಕೊ, ಹಿಂಗೆ ತಳ್ಕೊಂಡು ಹೋಗುವ. ಸೂಪರ್. ಎಷ್ಟು ಅಂತ ಕೇಳ್ಕೊಬೇಕಿಲ್ಲ. ಯಾವ್ದೇ ಮತ್ತೆ ಪುಚ್ಕು ಪುಚ್ಕು. ಏಯ್ ಸುಮ್ಮನೆ ನಡಿ, 150 ರೂಪಾಯಿ ಇರುತ್ತೆ, ನೀನು ತಗೊಳ್ಳಲ್ಲ ಏನಿಲ್ಲ. ಈಗ ಆಲ್ರೆಡಿ ಇವಳು ಆನೆ ಬೆಲೆ ಪಾಡ್ತಿರಿ ಥರ ಕಾಣಿಸ್ತಿದ್ದಾಳೆ ಅಂಥದ್ರಲ್ಲಿ ಅದು ಬೇಕು ಇದು ಬೇಕು ಅಂತಾಳೆ. ಇಫ್ ಐ ಎವರ್ ಲೂಸ್ ಲಾಸ್ಟ್ ಏನೇನು ಹೇಳ್ತಾನೆ, ಇಫ್ ಐ ಎವರ್ ಲೂಸ್ ಮೈ ಗರ್ಲ್ ಫ್ರೆಂಡ್ ಇನ್ ಜಾತ್ರೆ, ಹೌ ಡು ಯು ನೋ ಹೌ ಡು ಐ ಫೈಂಡ್ ಹರ್? ಲೈಕ್ ದಿಸ್, ಶಿ ಹ್ಯಾಸ್ ರೆಡ್ drawn on her head. Babe, you are a sweet devil. I'll eat you. ನಾನು ಇದೆಲ್ಲ ವ್ಲಾಗಿಗೆ ಹಾಕ್ತೀನಿ. ಐ ಆಮ್ ಗೆಟಿಂಗ್ ಅಮೇಸಿಂಗ್ ಕಂಟೆಂಟ್ ಟುಡೇ. ಸೋ ಕ್ರಿಂಜ್. ಸೋ ಕ್ರಿಂಜ್. ಲಿಟರಲಿ ಎಷ್ಟು ಕ್ರಿಂಜ್ ಆಗಿ ಆಗ್ತಾ ಇದೆ ಅಂದ್ರೆ ಗೈಸ್, ಕ್ರಿಂಜ್ ಆಗಿರೋದ್ರಲ್ಲಿ ಎಷ್ಟು ಮಜಾ ಬರ್ತದೆ. ನಾವು ಆ್ಯಕ್ಚುಲಿ ಮಲ್ಗುತ್ತೆ ಬೇಟ್ಲು. ಇದು ಕುಡಿಸ್ಲ ಬಡಿತ್ಯಾ? ನನ್ನೇ ಬಡಿತಾವಳೆ, ಅದನ್ನೇನು ಬಡಿತಾಳೆ. ನಾವು ಆ್ಯಕ್ಚುಲಿ ಒಟ್ಟಿಗೆ ಇದ್ದರೆ ಹಿಂಗೇನೆ ಒಬ್ರಿಗೊಬ್ರು ಫ್ಲರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಪಿಕಪ್ ಲೈನ್ಸ್ ಹೇಳ್ಕೊಂಡೆಲ್ಲ ಕ್ರಿಂಜ್ ಆಗಿ ಆಡ್ತೀವಿ. ಬಟ್ ಇವತ್ತು ಕ್ಯಾಮ್ರಾ ಮುಂದೆನೂ ಅಷ್ಟೇ ಕ್ರಿಂಜ್ ಆಗಿದ್ದೀವಿ, ಅಂದರೆ ಕಂಫರ್ಟಬಲ್ ಫೀಲ್ ಮಾಡ್ತೀವಿ. ನಾನು ಇದೇ ಹೇಳ್ದೆ ಇವಳಿಗೆ ನಿಧಿ ಕಾಲ್ ಮಾಡೋಣ ಅಂತ. ಅಪ್ಪ ಮಸ್ತ್. ಓ ಅದು ನನ್ನ ಫೇವ್ರೆಟ್. ನಾನು ಯಾವಾಗಲೂ ಹೋದಾಗೆಲ್ಲ ಅದು ಆಟಾಡ್ತಿದ್ದೆ. ಪೊಲೀಸ್ ಅಂಕಲ್ ಇದು ನನ್ನ ಫೇವ್ರೇಟ್. ನಾನು ಹೋದಾಗೆಲ್ಲ ಬಲೂನ್ ಮೇಲೆ ಹಿಂಗೆ ಹತ್ಕೊಂಡು ಡಂಗ್ 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 ಅಂತ ಜಂಪ್ ಮಾಡ್ಕೊಂಡು ಕೆಳಗೆ ಬರ್ತಿದ್ದೆ. ಒಳ್ಳೆ ಮಸ್ತ್ ಎಂಜಾಯಬಲ್ ಆಗಿರ್ತಿತ್ತು. ದೊಡ್ಡವಳಾಗ್ಬಿಟ್ಟಿದೆ. ನಿನ್ನ ಎಷ್ಟು ದಪ್ಪ ಇದೆಯಾ ನೋಡು, ಕೂರಿಸ್ತಾರ ನೀನು? ಅರೆ ಎಷ್ಟು ದೊಡ್ಡವಳಾಗಿದ್ಯಾ ನೋಡು. ಓ ಕೇಳು, ಕೂರ್ಸಿದ್ರೆ ಕೂರ್ಸೇ ಬಿಡೋಣ. ಯಾರನ್ನು ಕೇಳಬೇಕು? ಯಾರನ್ನ ಕೇಳಕ್ ಹೋಗ್ತಿದ್ಯಾ? ನೀನು ಕೂರಿಸ್ತಾರ ಕೇಳ್ತೀನಿ. ಅಲ್ಲಿದ್ದಾರೆ ಅಂಕಲು. ನನ್ನಲ್ಲ, ನೀವು ಖುಷಿನ. ಏಯ್ ನಿನ್ನ ವಿಶಸ್ ಫುಲ್ಫಿಲ್ ಮಾಡ್ತಾ ಇದೀನಿ. ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ನಾನು ಎಷ್ಟೋ ವರ್ಷಗಳು ಹಸ್ನಾಂಬ ದೇವಸ್ಥಾನಕ್ಕೆ ಬಂದಿದ್ದೆ, ಬಟ್ ಹಿಂಗೆಲ್ಲ ಫ್ರೀಯಾಗಿ. ಕ್ರೋನ್ ಬೇಕಾ? ಎಷ್ಟು ಕ್ರೋನ್ ಎಷ್ಟು? ಕಿರೀಟ ಎಷ್ಟು ನೀವು ಹಾಕೊಂಡಿದ್ದೀರಲ್ಲ? 100 ರೂಪಾಯಿ. ನನ್ನ ರಾಣಿನೂ ನೀನೇ. 100 ರೂಪಾಯಿ ಬೇಡ. ಚೆನ್ನಾಗಿರೋದು ಅದು ಮಚ್ಚಿ. ವಾವ್, ಆಡಿಸಿ ನೋಡು ಬೀಳಿಸಿ ನೋಡು ಪ್ಲಾಸ್ಟಿಕ್ ವರ್ಷನ್. ಅದು ಝೂಮ್ ಆಗಲ್ಲ ತಡಿ. ಅದು ನೋಡಿ, ಆಡಿಸಿ ನೋಡು ಬೀಳಿಸಿ ನೋಡು ಪ್ಲಾಸ್ಟಿಕ್ ವರ್ಷನ್ ಇದೆ. ನನ್ನ ಫೋನಲ್ಲಿ ಕೇವಲ 10% ಇರೋ ಕಾರಣ ಈಗ ಜಾತ್ರೆ ವ್ಲಾಗ್ನ ಸ್ವಲ್ಪ ಕಮ್ಮಿ ಮಾಡ್ತೀವಿ. ನೆಕ್ಸ್ಟ್ ಗಾಡಿ ತೊಗೊಂಡು ರೌಂಡ್ಸ್ ಆದಾಗ ಲೈಟಿಂಗ್ನ ಶೂಟ್ ಮಾಡಬೇಕು. ಸೊ ಅದನ್ನು ಕಮ್ಮಿ ಮಾಡಿ ಮುಂದೆ ಫಾಸ್ಟಾಗಿ ಹೋಗಿ ನಿಧಿನ ಪಿಕ್ ಮಾಡಿಕೊಂಡು ಗಾಡಿ ತೊಗೊಂಡು ರೌಂಡ್ಸ್ ಹೋಗೋಣ ಬನ್ನಿ. She is laughing because of her throat. ನಾವು ಹಂಗೆ ಜಾತ್ರೆ ತುಂಬ ಪೂಬಿ, ಹಾಯ್ ಪೂಬಿ. ಪೂಬಿ ಅದು ಬೇಕು ಅಂತ ಹಠ ಮಾಡ್ಕೊಂಡು ಎಷ್ಟು ಕಾಟ ಕೊಟ್ಟರು ಗೊತ್ತಾ? Our cute devil is coming. I can't stop laughing at her. ಏಯ್ ಬೀಳ್ಸ್ಯಾ? ಇದು ರೋಡು ಅಂದ್ರೆ ಹಾಂ, ಅಂತ ಮುಂದಕ್ಕೆ ಹೋಗಿ ಅವ್ರನ್ನೂ ಕ್ಯಾಪ್ಚರ್ ಮಾಡ್ತೀನಿ. ಈಗ ನೋಡು ತೆಗಿತಾ ಇದ್ದೀನಿ. ಇದು DC ಆಫೀಸ್. ಮಿರ ಅಂತ ಮಿಂಚ್ತಾ ಇದೆ ನೋಡಿ ನಮ್ಮ DC ಆಫೀಸ್.
ಏ ಇವಳು ಓ ಝೈ ಅಂತ ಅವ್ರು ಯಾರು ಬರ್ತಾಯಿಲ್ಲ, ಪಕ್ಕ ನಾನು ನೀನು ಇಬ್ಬರೇ ಹಿಂಗೆ ಹೋಯ್ತಾ ಇರೋದು. ಒಂದೊಳ್ಳೆ ರೈಡ್ ಹೋಗೋಣ, ಲೈಟಿಂಗ್ಸ್ ನೋಡ್ಕೊಂಡು ಬಂದು ನನ್ನ ಮಗನಲ್ಲಿ ಆಲ್ವೇಸ್ ನಿಧಿ ಸ್ಕೂಟಿಲಿ ಪೆಟ್ರೋಲ್ ಖಾಲಿಯಾಗಿ ಅಲ್ಲೇ ನಿಂತಿದ್ದಾರೆ. ಸೊ ಈಗ ವಾಪಸ್ ನಿಧಿ ಗಾಡಿ ಹತ್ರ ಹೋಗ್ತಾ ಇದೀವಿ. ಸಿಂಚು ಹಿಂದೆ ಬರ್ತಿದ್ದಾಳೆ, ನಾನು ಖುಷಿಲಿ ಹೋಗ್ತಾ ಇದ್ವಿ. ಬನ್ನಿ ಹೋಗಿ ಅವ್ರು ಎಲ್ಲಿದ್ದಾರೆ ನೋಡಿ ರೆಸ್ಕ್ಯೂ ಮಾಡೋಣ. ಕತೆ ನೋಡಿ, ಇಲ್ಲಿ ಪೆಟ್ರೋಲ್ ಖಾಲಿ ಆಯ್ತಂತೆ. ವೆರಿ ಗುಡ್. ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ನಾವು ಹೋಗಿ ತಗೊಬರೋಣ ನೋಡಿ. ನಿಧಿ ತರ್ತೇನೆ, ಡೋಂಟ್ ಲಾಫ್. ಮತ್ತೆ ಸ್ಕೂಟಿ ತಗೊಂಡೋದ್ರಾ? ನೀನ್ ಸ್ಕೂಟಿ ನೋಡ್ಕೊಳಕ್ ಬಂದ್ರಾ? ಮೊದಲೇ ಹೇಳ್ಬೇಕು ತಾನೆ ಪೆಟ್ರೋಲ್ ಇಲ್ಲ ಅಂತ, ಹಾಕ್ಸ್ಕೊಂಡೆ ಬರ್ಬೋದಾಯ್ತು ಅಂದವೆ. ನನಗೆ ಗೊತ್ತೇ ಇರಲಿಲ್ಲ ಬ್ರೋ, ಇವಾಗ ಸಡನ್ ಆಗಿ ಸ್ಟಾಪ್ ಆಯ್ತಲ್ಲ. ಮಾನವೀಯತೆಯ ದೃಷ್ಟಿಯಿಂದ ಹೆಲ್ಪ್ ಮಾಡ್ತೀರಾ. ಅವ್ರ ಗಾಡೀಲಿ ಇದೆಯಲ್ಲ ಎತ್ಕೊಂಡು ಹೋಗೋಕ್ಕೆ. ಹಾಸನ್ ಜನ ಒಳ್ಳೆಯವರು. ಸಿಂಚು ಏನು ಅನ್ಕೊಂಡಿದ್ಯಾ? ಕಾಂಟೆಂಟಿಗೆ ಬಂದಿದ್ದಾಳೆ. ಒಂಚೂರು ಮುಂದೆ ಹಾಕು, ಬೇಬ ಇದ್ದೇನು ಅಡ್ಡಕ್ಕೆ ನಿಲ್ಸ್ಕೊಂಡಿದ್ಯಾ? ಅಂಕಲ್ ಹೆಲ್ಪ್ ಮಾಡಿದ್ದಾರೆ, ಥ್ಯಾಂಕ್ ಯು ಹೇಳು. ಸೇ ಥ್ಯಾಂಕ್ ಯು, ಡೋಂಟ್ ಲಾಫ್. ಇವಳು ಮಾಡೋ ಒಂದು ಕೆಲಸ ಒಂದೆರಡಲ್ಲ, ನಿಧಿ ಮಾಡೋದು. ಏ ಲುಕ್ ಅಟ್ ದಟ್ ಕ್ಯೂಟಿ. ಮನೆಯವರ ಚೀ ಎಂತದಿದು 11 o'clock ಆದ್ರೂ ಆಚೆ ಹಿಂಗೆ ಓಡಾಡ್ಕೊಂಡು, ವಾಟ್ ನಾನ್ ಸೆನ್ಸ್ ಅಲ್ವಾ? ಅಮ್ಮ ಇವಳು ಹಿಂಗೆ ಆಡ್ಕೊಂಡು ಗಾಡಿ ಬಿಟ್ಬಿಟ್ರೆ ಅಂತ ಭಯ. ಹಂಸ ಎಗ್ರಿಸಿಲ್ಲ. ಸಿಂಚು ಹಾಯ್. I was never this cringe in front of camera. None of us were this cringe. Camera on ಮಾಡಿದ್ರೆ ಎಲ್ಲ ಕಾಶಿಯಸ್ ಆಗ್ಬಿಡೋರು ನಮ್ಮ ಗ್ರೂಪಲ್ಲಿ. ಹೇಳ್ಬೇಕಂದ್ರೆ ಇದಕ್ಕೆ ಕ್ಯಾಪ್ಷನ್ ಕೊಡೋದೇ ನೀನು ಅದನ್ನ ಕೊಡಬೇಕು ಅಲ್ವಾ? ಕರೆಕ್ಟ್. when we are so cringe, so fucking cringe, we are so embarrassed to watch these videos again. ಓಕೆ, ಐ ಎಂಡ್ ದಿಸ್ ವ್ಲಾಗ್ ಹಿಯರ್. ನಾವೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರೆ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ಕರ್ಲಿ ಡೈರೀಸ್. ಬಾಯ್ ಬಾಯ್.